ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರವರಿಗೆ ಶ್ರೀಮತಿ ಶಿಲ್ಪಾ ಬಿ ಮೇಡಮ್ ಅವರು, ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸ್ವಾಗತ. ಅಧಿಕಾರಿಗಳು ನವತಾಸ್ ಬಿ ಮೇಡಮ್ ಅವರು, ಅವರಿಗೂ ಸಹ ಕಾರ್ಯಾಗಾರದ ಪರವಾಗಿ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಅಂದ್ರೆ ಮಕ್ಕಳಿಗೆ ಅವರ ಒಂದು ರಕ್ಷಾ ಕವಚವಾಗಿ ಇರ್ತಕ್ಕಂಥವ್ರು ಪೊಲೀಸ್ ಇಲಾಖೆ, ಪೊಲೀಸರು ಅಂತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೆಲವು ಕಡೆ ಏನಾಗ್ತಾ ಇದೆ, ಬಹಳಷ್ಟು ಮೇಲಿನ ಮೇಲೆ ಮಕ್ಕಳ ನ್ಯಾಯ, ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2000ರಿಂದ ಇಲ್ಲಿವರೆಗಿದೆ. 25 ವರ್ಷಗಳ ಕಾಲ ಈ ಒಂದು ಕಾಯ್ದೆ ಜಾರಿಯಲ್ಲಿದೆ. ಅದರ ಪ್ರಕಾರನೇ ಎಲ್ಲ ಠಾಣೆಗಳಲ್ಲಿ ಮಕ್ಕಳ ವಿಶೇಷ ಪೊಲೀಸ್ ಘಟಕಗಳಂತ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರ ಜೊತೆಯಾಗಿ ಎಲ್ಲಾ ಪೊಲೀಸ್ ಠಾಣೆಗಳು ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಗುರುವಾರ ಮಕ್ಕಳಿಗೆ ಠಾಣೆ ಕರೆತರುವುದನ್ನು ಶಾಲೆಗೆ ಠಾಣೆಯವರೇ ಹೋಗುವುದಾಗಿ ಮಕ್ಕಳಿಗೆ ತೆರೆದ ಮನೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಡೀತಾ ಇದೆ. ಒಟ್ಟಾರೆಯಾಗಿ ಮಕ್ಕಳಿಗಾಗಿರ್ತಕ್ಕಂಥ ಕಾನೂನುಗಳು, ಕಾಯ್ದೆಗಳು, ಪ್ರತಿಯೊಂದು ಮತ್ತೆ ಪಾಲಿಸಿಗಳು ತಳಮಟ್ಟದಲ್ಲಿ ಸರಿಯಾಗಿ ಕಾರ್ಯಾಚರಣೆ ಆಗ್ತಾ ಇದಾವ, ಎಲ್ಲರೂ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾವು ಕಳೆದ ವರ್ಷದಲ್ಲಿ ಬಳ್ಳಾರಿ ಜಿಲ್ಲೆಯ ಒಂದು 2 ಸ್ಟೇಷನ್ ಅಲ್ಲಿ, ಒಂದು ಶಿರೂಪ, ಇನ್ನೊಂದು ಸಿರವಾಡ, 2 ಸ್ಟೇಷನ್ ಅಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಅಪ್ರಾಪ್ತ ಮಗುವಿಗೆ ಗುಂಡಾ ಕಾಯ್ದೆ ಅಡಿಯಲ್ಲಿ ಗುಂಡಾ ಕಾಯ್ದೆ ಓಪನ್ ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ರು. ಮತ್ತೊಂದು ಮಗುವಿಗೆ ಏನೋ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಆ ಸ್ಟೇಷನ್ ಅಲ್ಲಿ ಹೇರ್ ಕಟಿಂಗ್ ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ಮತ್ತೆ ಪುಷ್ಟಿ ನೀಡುವಂತೆ ಮೊನ್ನೆ ಕಳೆದ ದಿನಗಳಿಂದ ಒಂದು ಕೊಪ್ಪಳ ಜಿಲ್ಲೆಯ ಒಂದು ಘಟನೆ ನಡೆಯಿತು. ತಾವೆಲ್ಲರೂ ಸಹಿತ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರ್ಬೋದು. ಆ ಮಗುವಿಗೆ ಬಸ್ ನಿಲ್ದಾಣದಲ್ಲಿ ಹಿಡಿದು ಬೂಟ್ ಕಾಲಿಂದ ಮಗುವಿನ ಮೇಲೆ ಇರ್ತಕ್ಕಂಥದ್ದು, ಠಾಣೆ ರಾತ್ರಿ ಒಯ್ದು ಮಗುವಿಗೆ ನಿಲ್ಲಿಸ್ತಕ್ಕಂಥದ್ದು, ಏನೆಲ್ಲ ಅಂದ್ರೆ ಮಕ್ಕಳಿಗೆ ಅತ್ಯಂತ ಸೂಕ್ಷ್ಮತೆಯಿಂದ ಮತ್ತು ಸಂವೇದನಶೀಲತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದಂಥದ್ದು ಪೊಲೀಸರ ಪಾತ್ರ ಅಂತಕ್ಕಂಥದ್ದು ನಾವೆಲ್ಲ ಮರಿಬಾರ್ದು. ಇಷ್ಟೆಲ್ಲ ಜಾಗೃತಿಯ ಮಧ್ಯೆ ಮಾತ್ರ ಕೆಲವೊಂದು ಕಡೆ ಘಟನೆ ನಡೆದಾಗ ನೀವು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು, ಎಷ್ಟೆಲ್ಲ ಮಕ್ಕಳಿಗೆ ರಕ್ಷಣಾತ್ಮಕ ಚರ್ಚೆ ಮಾಡಲ್ಲ, ಸಮಾಜದ ಚರ್ಚೆ ಮಾಡಲ್ಲ. ಆ ತರ ಐತಂದ್ರ ಘಟನೆಗಳಿಗೆ ಮಾತ್ರ ಜನರು ಗಮನಿಸ್ತಾರೆ, ಅದನ್ನೇ ಚರ್ಚೆ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಪ್ರತಿಯೊಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಗು, ಅದು ಯಾವುದೇ ಒಂದು ಸಮಾಜದ ಕಟ್ಟಕಡೆಯ ಮಗು ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರೇ ಸಹಿತ ಠಾಣೆಗೆ ಬಂದಲ್ಲಿ ಆ ಮಗುವಿಗೆ ಅತ್ಯಂತ ಗೌರವಪೂರ್ವಕವಾಗಿ, ಸ್ನೇಹಪೂರ್ವಕವಾಗಿ, ಸಂವೇದನಶೀಲತೆಯಿಂದ, ಸೂಕ್ಷ್ಮತೆಯಿಂದ ಮತ್ತೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಮಗುವಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಪುನರ್ವಸತಿಗಾಗಿ ಪ್ರವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಾನು ನಿನ್ನೆ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೆ. ಹೋದಂಥ ಟೈಮಲ್ಲಿ ಒಂದು ಮಗುವಿನ ಮೇಲೆ ಕಿರುಕುಳ ಕೊಡ್ತಕ್ಕಂಥ ಘಟನೆ ನಡೆದಿದೆ. ವಿಜಯಪುರದ ಬರುತ್ತೆ, ಅಂದರೆ ವಿಜಯಪುರ ಮತ್ತು ಹೊಸಕೋಟೆ ಪೊಲೀಸ್ ಠಾಣೆ ಮಧ್ಯೆ ಘಟನೆ ನಡೆದಂಥದ್ದು. ಹೊಸಕೋಟೆ ಲಿಮಿಟ್ ಅಲ್ಲಿ, ಮಗು ಇರ್ತಕ್ಕಂಥದ್ದು ವಿಜಯಪುರ ಲಿಮಿಟ್ ಅಲ್ಲಿ. ಘಟನೆ ನಡೆದಂತ ಸ್ಥಳದಲ್ಲಿ ಅವ್ರು ಹೋಗಿ ದೂರ ದಾಖಲಿಸ್ಕೊಳ್ಳೋಂತ ಹೇಳಿದ್ರೆ ಅವ್ರು ವಿಜಯಪುರ ಸ್ಟೇಷನ್ ಕಳಿಸ್ತಾರಂತೆ. ವಿಜಯಪುರ ಸ್ಟೇಷನ್ಗೆ ಹೋದ್ರೆ ಅವ್ರು ಹೊಸಕೋಟೆ ಕಳಿಸ್ತಾರಂತೆ. ಎಲ್ಲಿ ಘಟನೆ ನಡೆದ್ರು ಆ ಮಗು ಅಥವಾ ಯಾರೇ ಹೋದ್ರು ಸಹಿತ 0 FIR ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆ ಇವರೆಲ್ಲ ಮನಸ್ಸು ಮಾಡಲ್ಲ? ಕೆಲಸ ನುಣಿಸ್ಕೊಳ್ತಾರೋ ಅಥವಾ ನಿರ್ಲಕ್ಷ್ಯ ಮಾಡ್ತಾರೋ ಅಥವಾ ಅಸಡ್ಡೆ ಪ್ರದರ್ಶನ ಮಾಡ್ತಾರೋ ಗೊತ್ತಿಲ್ಲ. ಹೀಗಾಗಿ ನಿಮ್ಮ ಜಿಲ್ಲೆಯಲ್ಲೂ ಕೆಲವೊಂದು ಘಟನೆಗಳು ನಾನು ಕಳೆದ ತಿಂಗಳು ಬಂದಂಥ ಸಂದರ್ಭದಲ್ಲಿ ಬಂದಿದ್ದ ನನಗೆ ಕೆಲವೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆ ಸ್ಟೇಷನ್ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿಯೂ ಸಹಿತ ಆ ಒಂದು ಅಲೆದಾಡಿಸ್ತಕ್ಕಂಥ ಕೆಲಸ ಏನಾಗಿದೆ ಅಂತೆ. ದಯವಿಟ್ಟು ನೀವು ಮೇಸ್ಟವರಿಗೆ ನಿಮ್ಮ ಸಹಾಯಗಳ ಮೇಲೆ ಚರ್ಚೆ ಮಾಡಬೇಕು. ಯಾವುದೇ ಮಗು